ಅಂತ ಯಾವುದನ್ನು ಕರೀತಾರೆ. ನಮಗೆ ತತ್ವಜ್ಞಾನ ಬೇಕು. ಶಬ್ದದ ಅರ್ಥ ಏನಂತಾರೆ ಗೊತ್ತಾ? ಒಟ್ಟಿಗೆ ನೀನು ಮಾಡುವುದು ಮೊದಲು ಸಂಕಲ್ಪ ಮಾಡು, ಮಾಡಿದ ಮೇಲೆ ಕೃಷ್ಣಾರ್ಪಣ ಅಂತನ್ನು. ಹೀಗೆ ಮಾಡಿದರೆ ನಿನ್ನನ್ನು ತತ್ವದ ಅಭಿಪ್ರಾಯವನ್ನು ತಿಳುಕೊಂಡು ಮಾಡುವುದಕ್ಕೆ ತತ್ವಜ್ಞಾನಿ ಅಂತ ಕರೀತಾರೆ. ತತ್ವದ ಅಭಿಪ್ರಾಯ, ನಮ್ಮನ್ನು ನಾವು ತತ್ವಜ್ಞಾನಿಗಳಾಗಬೇಕು ಅಂತ ಆಸೆ ಇರುತ್ತಲ್ವಾ? ಏನು ತತ್ವಜ್ಞಾನಿ ಅಂದರೆ? ತತ್ವದ ಅಭಿಪ್ರಾಯವನ್ನು ತಿಳ್ಕೊ. ತತ್ವ ಅಂದ್ರೆ ಏನು? ಯಾರನ್ನು ತತ್ವ ಅಂತ ಕರೀತಾರೆ? ವದಂತಿ ತತ್, ಅದನ್ನು ತತ್ವ ಅಂತ ಕರೀತಾರೆ ಅಂದ್ರು. ತತ್ವ ಅಂತ ಹೆಸರಿರುವುದು ಅದ. ನಮ್ಮಲ್ಲಿ ತತ್ವವಾದ ಅಂತ ಉಂಟಲ್ಲ, ಸಾಮಾನ್ಯವಾಗಿ ತತ್ವ ಎನ್ನತಕ್ಕಂಥ ಒಂದು ಶಬ್ದಕ್ಕೆ ಹೀಗೆ ಹೇಳ್ತಾರೆ ಲೋಕದಲ್ಲಿ. ಇದೀಗ ದೇವರನ್ನೇ ಕುರಿತು ಇವರು ಹೇಳಲಿಕ್ಕೆ ಹೊರಟದ್ದು. ಲೋಕದಲ್ಲಿ ಉಂಟು ಯಾವುದನ್ನು ತತ್ವ ಅಂತ ಕರೆಯುವುದು, ಯಾವುದನ್ನು ಅತತ್ವ ಅಂತ ಕರೆಯುವುದು. ತತ್ವ ಅಂದ್ರೆ ಏನು ಗೊತ್ತಾ? ಲೋಕದ ದೃಷ್ಟಿಯಿಂದಲೇ ಹೇಳ್ತೇನೆ, ಅನಾರೋಪಿತಂ ತತ್ವಂ ಅಂತ ಲೋಕದಲ್ಲಿ ಎಲ್ಲ ಕಡೆಗೂ ಬರುತ್ತೆ, ಇದು ಆಗುತ್ತೆ. ಅನಾರೋಪಿತಂ ತತ್ವಂ ಏನರ್ಥ? ಅನಾರೋಪಿತಂ, ಹಗ್ಗ ಓರೆಕೋರೆಯಾಗಿ ಬಿದ್ದಿದ, ಅದನ್ನು ಹಾವು ಅಂತ ಭ್ರಮಿಸಿದೆವ, ಹಾವು ಅಂತ ತಿಳ್ಕೊಂಡೆವ. ಆ ಹಾವು ಅಂತ ತಿಳ್ಕೊಂಡದ್ದುಂಟಲ್ಲ, ಆ ಹಾವು ಉಂಟಲ್ಲ, ಅದು ತತ್ವ ಅಲ್ಲ. ಯಾಕೆ ತತ್ವ ಅಲ್ಲ? ಅದನ್ನು ನಾವು ಆರೋಪಿಸಿದ್ದು. ಎಲ್ಲಿ ಆರೋಪಿಸಿದ್ದು? ಹಗ್ಗದಲ್ಲಿ ಆರೋಪಿಸಿದ್ದು. ಹಗ್ಗವನ್ನು ಹಾವು ಅಂತ, ನಿಜವಾಗಿ ಹಾವು ಅದು. ಹಾಗಾದ್ರೆ ಒಟ್ಟಿಗೆ ಅನಾರೋಪಿತಂ ತತ್ವಂ ತಂದ್ರು ಹಿರಿಯರು. ಬಿಸಿಲುಗುದ್ರೆ ತತ್ವ ಅಲ್ಲ. ಮುತ್ತಿನ ಚಿಪ್ಪನ್ನು ಬೆಳ್ಳಿ ಅಂತ ತಿಳ್ಕೊಳ್ತೇವೆ, ಆ ಬೆಳ್ಳಿ ತತ್ವ ಅಲ್ಲ. ಹಗ್ಗದನ್ನು ನೋಡಿ ಹಾವು ಅಂತ ತಿಳ್ಕೊಳ್ತೇವೆ, ಹಾವು ತತ್ವ ಅಲ್ಲ. ಇನ್ನೂ ಹೇಳಬೇಕು, ಅದನ್ನು ಇನ್ನೂ ಬಿಡಿಸಿ ಹೇಳಬೇಕಾ? ಯಾವುದು ಯಾವಾಗ ಉಂಟು, ಎಲ್ಲಿ ಉಂಟು ಅಂತ ಹೇಳಲಿಕ್ಕೆ ಬರುವುದಿಲ್ಲವೋ ಅದು ತತ್ವ ಅಲ್ಲ. ಹೇಳಲಿಕ್ಕೆ ಬರುತ್ತೋ ಅದು ತತ್ವ. ನೀವು ಆರೋಪಿಸುವುದು ಅಂತ ಎನ್ನುವುದನ್ನು ತುಂಬ ಸಮಾಜದಲ್ಲಿ ಕೇಳ್ತಾನೆ ಇರ್ತೇವಲ್ಲ ನಾವು. ಇವರು ಹೀಗೆ ಅನ್ಯಾಯ ಮಾಡಿದ್ದಾರೆ ಅಂತ ಅವರು ಆರೋಪಿಸಿದ್ರು. ಆ ಆರೋಪ ಸರಿ ಅಂತ ಆಗುವ ತನಕ ಅವರು ತಪ್ಪಿಗಸ್ತರಲ್ಲ ಅಂತ ಹೀಗೆಲ್ಲ ನಮ್ಮಲ್ಲಿ ಮಾತುಂಟು. ಏನದು ಆರೋಪ ಅಂದ್ರೆ ಏನು? ಇಲ್ಲದ್ದನ್ನು ಉಂಟು ಅಂತ ತಿಳ್ಕೊಳ್ಳುವುದಕ್ಕೆ ಆರೋಪ ಅಂತ ಹೆಸರು. ಯದ್ಯಪಿ ಅಲ್ಲಿ ಹಾವು ಇಲ್ಲ, ಹಾವು ಅಂತ ತಿಳ್ಕೊಂಡ ಅವ. ಏನು ಹಾವು ಅಂತ ತಿಳ್ಕೊಂಡ, ನೀವು ಮತ್ತೆ ಹಗ್ಗ ಅಂತ ನೋಡಿದಿರಲ್ಲ, ಹಗ್ಗ ಅಂತ ನೋಡಿದಾಗ ಆ ಮೊದಲಿನ ಹಾವು ಎಲ್ಲಿತ್ತು ಅಂತ ಕೇಳ್ತೇವಾ? ಆಗ ಹಾವು ಇತ್ತು, ಈಗ ಅದು ಹಗ್ಗ ಆಯಿತು ಅಂತ ನಾವೇನಾದ್ರೂ ಹೇಳ್ತೇವ? ಮತ್ತೇನಂತೇವೆ? ಹಾವು ಇರಲೇ ಇಲ್ಲ ಅಂತೇವೆ ಅಲ್ವೋ? ಹಾಗಾದ್ರೆ ದೇಶದ ಸಂಬಂಧನೂ ಇಲ್ಲ, ಕಾಲದ ಸಂಬಂಧನೂ ಇಲ್ಲ. ಇಂತಹ ಕಾಲದಲ್ಲಿ ಇಂತಹ ಜಾಗದಲ್ಲಿ ಆ ಹಾವು ಇತ್ತು ಅಂತ ಹೇಳೋಲ್ಲ. ಹಗ್ಗವನ್ನು ಹಾವು ಅಂತ ತಿಳ್ಕೊಂಡದ್ದು, ಹಗ್ಗ ಹಾವು ಆದದ್ದಲ್ಲ. ಆದ್ರಿಂದ ಹಗ್ಗದ ಜ್ಞಾನ ಬಂದ ಮೇಲೆ ನಾವೇನಂತೇವೆ ಗೊತ್ತಾ? ಓಹೋ, ನಾನದನ್ನು ಹಾವು ಅಂತ ತಿಳ್ಕೊಂಡದ್ದಷ್ಟೇ, ನಿಜವಾಗಿ ಅಲ್ಲಿ ಹಾವು ಇರಲಿಲ್ಲ ಅಂತ ಹೇಳ್ತೇವೆ. ಆಗ ಹಾವು ಇತ್ತು, ಈಗ ಹಗ್ಗ ಆಯ್ತು ಅಂತ ಹೇಳೋಲ್ಲ. ಹಾಗಾದ್ರೆ ಅನಾರೋಪಿತಂ ತತ್ವಂ ಒಂದು ಸಾಮಾನ್ಯವಾದ ಮಾತು. ಈ ದಿವಸ ಇದನ್ನು ತತ್ವ ಎನ್ನುವುದನ್ನು ದೇವರಿಗೆ ಕೂಡಿಸ್ತಾರೆ ಶಾಸ್ತ್ರಕಾರರು. ಏನು ಅಂತ ಹೇಳ್ತಾರೆ? ವದಂತಿ ತತ್ ತತ್ವವಿದ, ಅದನ್ನು ತತ್ವ ಅಂತ ಕರೆಯುವುದು. ಅದರ ತಿಳುವಳಿಕೆ ನಿನಗಿರಲಿ. ಯಾವುದನ್ನು? ತತ್ವ ಅಂದ್ರೆ ಹೇಗಿರಬೇಕು? ಅದ್ವಯಂ ಜ್ಞಾನರೂಪಂ. ಒಂದು ತತ್ವ ಅಂದ್ರೆ ಹೀಗಿರ್ಬೇಕು ಅಂತಾರೆ, ಜ್ಞಾನರೂಪಂ. ಎರಡನೇದ್ದು ಅದ್ವಯಂ. ಮೂರನೇದ್ದು ಸತ್ತಾ ಮಾತ್ರಂ. ಆದ್ರಿಂದಲೇ ತತ್ವಜ್ಞಾನಿಗಳಾಗಲಿಕ್ಕೆ ತುಂಬ ಕಷ್ಟ ಉಂಟು ಅಂತ ಹೇಳಿ. ಯಾಕೆ? ತತ್ವ ಅಂದ್ರೆ ಏನು ಅಂತಲೇ ನಮಗೆ ಗೊತ್ತಾಗೋದಕ್ಕೆ ಸ್ವಲ್ಪ ಸಮಸ್ಯೆ ಇದೆ. ಮುಂದೆ ಆ ತತ್ವದ ಜ್ಞಾನ ಯಾವುದನ್ನು ತತ್ವ ಅಂತ ಕರೀಬೇಕು. ತತ್ವಜ್ಞಾನಿಗಳಾಗಬೇಕಲ್ಲ, ಅತತ್ವಜ್ಞಾನಿಗಳು ಅಂತ ಆಗಬಾರ್ದಲ್ಲ. ಒಂದು ಸರಿಯಾದ